ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ವಿಧಾನ ಪರಿಷತ್ತಿಗೆ ಆಯ್ಕೆಯಾದ ಮುಸ್ಲಿಂ ಶಾಸಕರ ಬಗ್ಗೆ ನೋಡ್ತಾ ಹೋಗೋಣ. 1952ರಲ್ಲಿ ಸೈಯದ್ ಗೌಸ್ ಮೊಹಿಯುದ್ದೀನ್, 1956ರಲ್ಲಿ ಫಕ್ರುದ್ದೀನ್ ಸಾಬ್ ಮೊಹಸಿನ್, 1960ರಲ್ಲಿ ಸೈಯದ್ ಅಬ್ದುಲ್ ರೆಹಮಾನ್, ಅಬ್ಬಾಸಿ ಬೇಗಂ ಮಚ್ಚಿ ಹಾಗೂ ಅಜೀಜ್ ಸೇಠ್, 1964ರಲ್ಲಿ ಅಕ್ಬರ್ ಸೇಠ್ ಕಯ್ಯೂಮ್, 1966ರಲ್ಲಿ ಪೀರ್ ಸಾಬ್ TMK, 1970ರಲ್ಲಿ ಅಬ್ದುಲ್ ಗಫಾರ್ ಹುಸೇನ್ ಸಾಬ್, 1972ರಲ್ಲಿ ಇಸ್ಮಾಯಿಲ್ ತಾಬೀಶ್, 1974ರಲ್ಲಿ FM ಖಾನ್, 1976ರಲ್ಲಿ ಹಾಜಿ ಅಬ್ದುಲ್ ಸತ್ತರ್ ಸೇಠ್ ಹಾಗೂ ಅಬ್ದುಲ್ ನಜೀರ್ ಸಾಬ್, 1978ರಲ್ಲಿ K ರೆಹಮಾನ್ ಖಾನ್, 1982ರಲ್ಲಿ ಡಾಕ್ಟರ್ ಎಜಾಜುದ್ದೀನ್ ಹಾಗೂ ಶಹಾಬುದ್ದೀನ್ ಫೌಜ್ದಾರ್, 1986ರಲ್ಲಿ ಡಾಕ್ಟರ್ M ಅಕ್ಬರ್ ಅಲಿ, 1988ರಲ್ಲಿ KS ಮೊಹಮ್ಮದ್ ಮಸೂದ್, 1989ರಲ್ಲಿ ಹೊನ್ನಾಳಿ ಜಬ್ಬಾರ್ ಖಾನ್, 1990ರಲ್ಲಿ ಸೈಯದ್ ಶಾ ಮೊಹಮ್ಮದ್ ಹುಸೈನಿ, BA ಮೊಹಿದ್ದೀನ್ ಹಾಗೂ ಮುಖ್ತಾರುನ್ನಿಸಾ ಬೇಗಂ, 1992ರಲ್ಲಿ ಮೊಹಸಿನ್ ಕಮಾಲ್, 1994ರಲ್ಲಿ ನಫೀಜಾ ಫಜಲ್, 1996ರಲ್ಲಿ ಸಲೀಂ ಅಹಮದ್, 1998ರಲ್ಲಿ ಕಾಲೇಬುಡ್ಡ ಇಸ್ಮಾಯಿಲ್ ಸಾಬ್ ಹಾಗೂ ಅಬ್ದುಲ್ ಹಕೀಂ ಹಿಂಡಸ್ಗೇರಿ, 2001ರಲ್ಲಿ BA ಹಸನಬ್ಬಾ, 2004ರಲ್ಲಿ ನಾಸೀರ್ ಅಹಮದ್, ಮೀರ್ ಅಜೀಜ್ ಅಹಮದ್ ಹಾಗೂ ಖಾಜಿ ಅರ್ಷದ್ ಅಲಿ, 2006ರಲ್ಲಿ ಅಬ್ದುಲ್ ಅಜೀಮ್, 2008ರಲ್ಲಿ ಮುಮ್ತಾಜ್ ಅಲಿ ಖಾನ್, 2012ರಲ್ಲಿ ಸೈಯದ್ ಮುಜೀರ್ ಆಗಾ, 2014ರಲ್ಲಿ K ಅಬ್ದುಲ್ ಜಬ್ಬಾರ್ ಹಾಗೂ ಇಕ್ಬಾಲ್ ಅಹಮದ್ ಸರದ್ಗಿ, 2016ರಲ್ಲಿ ರಿಜ್ವಾನ್ ಅರ್ಷದ್, 2018ರಲ್ಲಿ BM ಫಾರೂಕ್, 2017ರಲ್ಲಿ CM ಇಬ್ರಾಹಿಂ ಹಾಗೂ 2024ರಲ್ಲಿ ಬಿಲ್ಕಿಸ್ ಬಾನೋರ್ ಅವರು ಆಯ್ಕೆಯಾಗಿದ್ದಾರೆ. ಇದುವರೆಗೂ 39 ಜನ ಮುಸ್ಲಿಮರು ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ದಾರೆ. ಅದರಲ್ಲಿ 29 ಜನ ಕಾಂಗ್ರೆಸ್ಸಿಂದ, 4 ಜನ JDS ಇಂದ, 4 ಜನ ಜನತಾ ದಳದಿಂದ ಹಾಗೂ ಜನತಾ ಪಾರ್ಟಿಯಿಂದ ಒಬ್ಬರು, BJPಯಿಂದ ಒಬ್ಬರು ಹಾಗೂ ಪಕ್ಷೇತರ ಅಭ್ಯರ್ಥಿ ಒಬ್ಬರು ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ದಾರೆ. 39 ಮುಸ್ಲಿಂ ಶಾಸಕರಲ್ಲಿ 4 ಜನ ಮಹಿಳೆಯರು ಕೂಡ ಇದ್ದಾರೆ. ಸೊ ಇದಾಗಿತ್ತು ಸ್ನೇಹಿತರೆ, ಯಾರೆಲ್ಲ ಮುಸ್ಲಿಮರು ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ದಾರೆ ಅನ್ನೋ ಮಾಹಿತಿ. ನಮ್ಮ ವರದಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.